ಸ್ಯಾರಿ ಥರ ಮಾಡ್ಕೋತಾ ಇದ್ದಾರಲ್ಲ ಆ ಥರ ಒಂದು ಹೊಲಿಯೋಣ ಅಂತ, ನನಗೆ ಅಂತಲೇ ಹೊಲ್ಕೊಳ್ಳೋಣ ಅಂತ ಇದು ಎಂಬ್ರಾಯ್ಡಿಂಗ್ ಬ್ಲೌಸ್ ಪೀಸು ತೊಗೊಂಡಿದ್ದೀನಿ. ಇದಕ್ಕೆ ಲೈನಿಂಗು ಮತ್ತು ಇದು ಬಂದ್ಬಿಟ್ಟು ಸ್ವಲ್ಪ ಕಡಿಮೆದು ಸ್ಯಾರಿ, ಅಂದರೆ ಇದಕ್ಕೆ ಅಟ್ಲೀಸ್ಟ್ 2 ಸ್ಯಾರಿನಾದರೂ ಬೇಕಾಗುತ್ತೆ. ಯಾಕಂದರೆ ಫ್ರಿಲ್ಲೆಲ್ಲ ಜಾಸ್ತಿ ಕೊಟ್ಟು ಮಾಡ್ತೀವಿ ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಫ್ರಿಲ್ ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ನನ್ನ ಹತ್ರ ಇದು ಕಮ್ಮಿ ಸೀರೆ, ಇದು 100 ರೂಪಾಯಿ ಸೀರೆ 2 ಪೀಸ್ ತೊಗೊಂಡಿದ್ದೀನಿ. ಇದೊಂದು ಐರನ್ ಮಾಡಿದ್ದೀನಿ, ಇದು ಐರನ್ ಮಾಡಿಲ್ಲ, ಐರನ್ ಮಾಡ್ಕೊಂಡು ಕಟಿಂಗ್ ಮಾಡಬೇಕು. ಇದು ಲೈನಿಂಗ್ ತೊಗೊಂಡಿದ್ದೀನಿ 3 ಮೀಟ್ರು. ಇವಾಗ ಇದನ್ನು ಲಂಗ ಕೆಳಗಡೆಗೆ ಇದು ಕಟಿಂಗ್ ಮಾಡ್ಕೊತೀನಿ. ಮಾಮೂಲಿ ನಾವು ಅಂಬ್ರೆಲಾ ಕಟಿಂಗಲ್ಲಿ ಗೌನ್ ಯಾಕೆ ಮಾಡ್ತೀವಿ ಹಾಗೆ ಮಾಡಿ ಕೆಳಗಡೆಗೆ ಫ್ರಿಲ್ ಅದು ಡಬಲ್ ಲೇಯರ್ ಫ್ರಿಲ್ ಬರೋ ಥರದ್ದು. ಅದು ಹೇಗೆ ಕಟ್ ಮಾಡೋದು, ಫಸ್ಟ್ ಇದು ಮಾಮೂಲಿ ಬ್ಲೌಸ್ ಥರ ಮೇಲ್ಗಡೆ ಕೊಡೋದು, ಇದು ಕೆಳಗಡೆಗೆ ಲಂಗಕ್ಕೆ ಕೆಳಗಡೆ ಬರುತ್ತಲ್ಲ ಅಂಬ್ರೆಲಾ ಟೈಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡು ನಾವು ಮಾಮೂಲಿ ಎಕ್ಸ್ಟ್ರಾ ಸೆರಗ್ ಥರ ಕಟಿಂಗ್ ಮಾಡಿಕೊಂಡು ಅದಕ್ಕೂ ನಾವು ಬೇಕು ಅಂದರೆ ಅದೇ ಫ್ರಿಲ್ ಕೊಟ್ಟೆಲ್ಲ ಡಿಸೈನ್ ಮಾಡಬೇಕು. ಅದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ಇಷ್ಟು ತೊಗೊಂಡಿದ್ದೀನಿ, ಇವಾಗ ಇದು ಹೇಗೆ ಕಟ್ ಮಾಡೋದು ನೋಡೋಣ. ಫ್ರೆಂಡ್ಸ್, ಇವಾಗ ಲೈನಿಂಗ್ ತೊಗೊಂಡಿದ್ದೀನಿ. ಇದು ಪನ್ನ ಚಿಕ್ಕದಾಗಿರೋದ್ರಿಂದ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಮೂಲಿ ಅಂಬ್ರೆಲಾ ಕಟಿಂಗ್ ಮಾಡ್ತೀವಲ್ಲ ಆ ಥರ ಈ ಥರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಮಗೆ ಸುತ್ತಳತೆ ಬಂದ್ಬಿಟ್ಟು ಡ್ರೆಸ್ ತೊಗೊಂಡು ಮಾಮೂಲಿ ನಾವು ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಂದ ತೊಗೋತೀನಿ. 17.5 ಇದೆ, 17ವರೆಗೆ 2 ಇಂಚ್ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಫೋಲ್ಡ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಬೇಕಲ್ಲ, ಅದಕ್ಕೋಸ್ಕರ 19.5 ಆಯಿತು. 19ವರೆನ 2 ಭಾಗ ಮಾಡ್ಕೊಳ್ಳೋಣ. ಈ ರೀತಿ 2 ಭಾಗ ಮಾಡಿ ಇವಾಗ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. 9.25 ಬರುತ್ತೆ, 9.25ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ನೀವು ಈ ಕಡೆಯಿಂದನೂ ಈಗ ಇಟ್ಕೋಬೇಕು. ಕರೆಕ್ಟಾಗಿ 12ಕ್ಕೆ ಬಂತು, ಇದು 12ಕ್ಕೆ, ಇದು 12. ಈಗ ತಿರ್ಗಾ ಮತ್ತೆ ಇದು 10 ಇಂಚ್ ಬರುತ್ತೆ ನೋಡ್ಕೋಬೇಕು. ಯಾಕಂದರೆ ಸ್ವಲ್ಪ ಕ್ರಾಸಾಗಿ ಬರೋದ್ರಿಂದ ನಮಗೆ ಹೆಚ್ಚು ಕಮ್ಮಿ ಬರುತ್ತೆ. ಆಮೇಲೆ ಕರೆಕ್ಟಾಗಿದೆ. ಇದನ್ನು ನೀಟಾಗಿ ಈ ರೀತಿ ನೀಟಾಗಿ ಬರಬೇಕು. ಶೇಪ್ ಬಂದ್ಬಿಟ್ಟು ನಮಗೆ 38 ಬೇಕು, 38 ಇಂಚು. ಇದು ಆಲ್ರೆಡಿ ಇಲ್ಲೂ ಜಾಯಿಂಟಿಂಗ್ ಬರುತ್ತೆ. ನಾನು ಆಲ್ರೆಡಿ ಈ ಪೀಸ್ ತಗೋತೀನಿ 38ಕ್ಕೆ. ಮತ್ತು ಇಲ್ಲಿಂದನೂ 38ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದನೂ 38 ಕರೆಕ್ಟಾಗಿದೆ. ಇಲ್ಲಿಂದ ಜಾಯಿಂಟಿಂಗ್ ಬರುತ್ತೆ. ಇದು ಕಟ್ ಮಾಡ್ಕೊತೀನಿ, ಮತ್ತು ಇದು ಜಾಯಿಂಟ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಳ್ಳೋಣ ಹೀಗೆ. ಇಲ್ಲಿ ನಾವು ಬಟ್ಟೆ ಒಳಗಡೆ ಇದೆಯಲ್ಲ, ಈ ಬಟ್ಟೆ ಎಲ್ಲಿಂದ ಈ ರೀತಿ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ಮೇಲೆ ಮಾಡ್ಕೋಬೇಕು. ಜಾಯಿಂಟಿಂಗ್ ಆದಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಕಮ್ಮಿ ಆಗ್ಬಾರ್ದು. ಈ ರೀತಿ ಇಲ್ಲಿ ಕೆಳಗಡೆ ಬಟ್ಟೆಗೆ ಏನು ಮಾರ್ಕಿದೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಇಲ್ಲಿದೆ ಈ ರೀತಿ ಕಟ್ ಮಾಡ್ಬೇಕು. ಆ ಕಡೆ ಈ ಕಡೆ ಆಗುತ್ತೆ ಅನ್ನೋದ್ರೆ ಒಂದು ಪಿನ್ ಹಾಕಿ ಇಟ್ಕೊಂಬಿಡಿ, ಯಾಕಂದರೆ ಇದು ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಈ ಕಡೆ ಕಟ್ ಮಾಡ್ಕೋಬೇಕು. ಸೈಡ್ ಇಡೋಣ. ಇವಾಗ ಮತ್ತೆ ಅದೇ ಲಂಗದ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ಉದ್ದ ಬಂದ್ಬಿಟ್ಟು ನಮಗೆ 38.5 ಇಂಚು, 44 ಇಂಚ್ ಬರುತ್ತೆ. 44. ನಾನು ಅದರಲ್ಲಿ ಆಲ್ರೆಡಿ ಕೆಳಗಡೆ ಫ್ರಿಲ್ ಕೊಡ್ತೀವಲ್ಲ, ಇಲ್ಲಿಗೆ ಫ್ರಿಲ್ ಬರೋದ್ರಿಂದ ಆಲ್ರೆಡಿ ನಾನು ತೆಗೆದುಬಿಟ್ಟು ಇಕ್ಕಿದ್ದೀನಿ. ಇಲ್ಲಿ ಫ್ರಿಲ್ ಕೊಟ್ಕೋಬೇಕು, ಮತ್ತೆ ಇಲ್ಲೊಂದು ಫ್ರಿಲ್ ಬರುತ್ತೆ, ಇಲ್ಲಿ ಡಬಲ್ ಫ್ರಿಲ್ ಬರುತ್ತೆ. ಹಂಗಾಗಿ ಇದಕ್ಕೇನೋ ಮಾಮೂಲಿ ಇದು ಒಳಗಡೆಗೆ ಅಟ್ಯಾಚ್ ಆಗುತ್ತೆ. ಮಾಮೂಲಿ ಮೇನ್ ಪೀಸ್ ಮೇಲೆ ನಮಗೆ ಫ್ರಿಲ್ ಬರುತ್ತೆ. ಇಲ್ಲೊಂದು ಲೇಯರು ಇಲ್ಲೊಂದು ಲೇಯರು 2 ಕಡೆನೂ ಬರುತ್ತೆ. ಇದು ಒಳಗಡೆಗೆ ಮಾತ್ರ ಫಿಟ್ಟಿಂಗ್ ಆಗುತ್ತೆ. ಇವಾಗ ಇದ್ರೆ ಹೇಳ್ತೇನೆ ಇದನ್ನು ಕಟ್ ಮಾಡ್ಕೋಬೇಕು. ಇನ್ನೊಂದು ಪೀಸನ್ನ ಮೇನ್ ಪೀಸ್ನ ನೋಡಿ. ಮತ್ತೆ ಇವಾಗ ಇದನ್ನು ಇದು ಮಾಮೂಲಿ 100 ರೂಪಾಯಿ ಸೀರೆ ಇದು, ಆದರೆ ಒಂಥರ ಸ್ಯಾಟಿನ್ ಥರನೇ ಇದೆ, ಅದರ ಸ್ವಲ್ಪ ತೆಳು ಇದೆ. ಹಂಗಾಗಿ ಫ್ರಿಲ್ಲೆಲ್ಲ ಕೊಡೋಕೆ ಚೆನ್ನಾಗಿರುತ್ತೆ. ಆಮೇಲೆ ಒಳಗಡೆ ಲೈನಿಂಗ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡೋಣ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಅಥವಾ ಈ ಥರ ಸೀರೆ ಅವಾಗ ನಾನು ಸೇಲ್ ಮಾಡಬೇಕಾದ್ರೆ
ಸೇಲ್ ಮಾಡ್ತಿದ್ದೆ 100 ರೂಪಾಯಿ ಸ್ಯಾರಿ ಇದು. ಆದರೆ ಈ ಥರ ನಾವು ಕಮ್ಮಿದ್ರಲ್ಲಿ ತೊಗೋಬೇಕಾದ್ರೆ ಈ ಥರ ಕಮ್ಮಿ ಸೀರೆಗಳಲ್ಲಿ ನೀವು ಈ ಥರ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೇ ಥರದನ್ನು ನೀವು ಆಚೆ ತೊಗೋತೀವಿ ಸಾವಿರಾರು ರೂಪಾಯಿ ಆಗ್ಬಿಡುತ್ತೆ. ಈ ರೀತಿ ಡಿಸೈನಾಗಿ ಮಾಡ್ಕೊಳ್ಳೋದ್ರಿಂದ ಈ ಥರ ಡಿಸೈನ್ ಮಾಡೋಕ್ಕೇ ಅಂಗಡಿಗೆ ಹೋದ್ರೆ ನೀವು 2,500-3,000 ರೂಪಾಯಿ ಮೇಲಾಗುತ್ತೆ. ಈ ಥರ ಫುಲ್ ಸ್ಯಾರಿನೇ ನೋಡಿರ್ಬೋದು ನೀವು, ಆವಾಗಲೇ ಟ್ರೆಂಡಿಂಗ್ ಆಗಿತ್ತು. ಆದರೆ ಇದು ಸ್ಯಾರಿ ಥರನೇ, ಅಂದರೆ ಗೌನ್ಗೆ ನಾವು ಎಕ್ಸ್ಟ್ರಾ ವೇಲ್ ರೆಡಿ ಮಾಡಿ ಹಾಕೊಳ್ಳೋ ಥರ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಮ್ಮ ಮಗಳಿಗೆ ನಾನು ಹೊಲಿದಿದ್ದೀನಿ. ಆದರೆ ಇದೊಂದು ಅಂದರೆ ಫ್ರಿಲ್ ಕೊಡೋಕೆ ಜಾಸ್ತಿ ಬಟ್ಟೆ ಬೇಕಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಫ್ರಿಲ್ ಕೊಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇದು ಡಬಲ್ಸ್ 2 ಸೀರೆ ಇದೆ, ಒಂದೇ ಕಲರ್ 2 ಇರೋದ್ರಿಂದ ಕೆಳಗಡೆಗೆ ಆಮೇಲೆ ಬ್ಲೌಸ್ ಬೇರೆ ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಮಾಮೂಲಿ ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಮಾಮೂಲಿ ಅದೇ ಮಾಡಿಕೊಂಡು ಅದೇ ರೀತಿನೇ ಇದು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಇದೆಲ್ಲ ಹೆಚ್ಚು ಕಮ್ಮಿ ಇದು ಸಖತ್ ತೆಳು ಇರೋದ್ರಿಂದ ಆ ಕಡೆ ಈ ಕಡೆ ಎಳ್ಕೊಳ್ಳುತ್ತೆ ಬಟ್ಟೆ. ನೋಡ್ಕೊಂಡು ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡು ಆಮೇಲೆ ಪಿನ್ ಹಾಕೊಂಡ್ಬಿಡ್ಬೇಕು. ಅವಾಗ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಎಳ್ಕೊಳ್ಳೋದು ಆ ಥರ ಆಗುತ್ತೆ. ನೀಟಾಗಿ ಬಂತು. ಇದೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ರೆ ಕಟಿಂಗ್ ಮಾಡಿದಾಗ ನಮ್ಗೆ ಹೆಚ್ಚು ಕಮ್ಮಿ ಬರೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ಹೆಚ್ಚು ಕಮ್ಮಿ ಬಂದಾಗ ಆ ಕಡೆ ಈ ಕಡೆ ಬಟ್ಟೆ ಜಾಸ್ತಿ ಬರೋದು ಆ ಥರ ಆಗುತ್ತೆ. ಅಲ್ಲಲ್ಲಿ ಒಂದೊಂದು ಪಿನ್ ಹಾಕೊಂಬಿಟ್ಟಿದ್ದೀನಿ. ಇವಾಗ ಇದೇನು ಅಳತೆ ಇದೆ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನೇನಿಲ್ಲ. ಇದು ಏನು ಶೇಪ್ ಇದೆ ಅದೇ ಶೇಪ್ಗೆ. ಉದ್ದ ಮಾತ್ರ ಇಷ್ಟೇ ತಗೋಬೇಕು. ಕೆಳಗಡೆ ಫ್ರಿಲ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೇನು ಫ್ರಿಲ್ ಕೊಡೋಲ್ಲ ಒಳಗಡೆ. ಅದಕ್ಕೆ ಮೇಲ್ಗಡೆ ಆ ಪೀಸ್ಗೆ ಫ್ರಿಲ್ ಬರುತ್ತೆ. ಜಾಯಿಂಟ್ ಮಾಡಿ ಮಾರ್ಕ್ ಮಾಡಿಕೊಂಡು ಫ್ರಿಲ್ ಕೊಡಬೇಕಾಗುತ್ತೆ. ಯಾಕಂದರೆ ಈ ಡಬಲ್ ಏರ್ ಕೊಡೋದ್ರಿಂದ ಮಾರ್ಕ್ ಮಾಡ್ಕೊಳ್ಳೇಬೇಕು. ನೋಡಿ ಈ ರೀತಿ ಇದೇನಿದೆ ಶೇಪ್ ಇಟ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲೇ ನಮಗೆ ಜಾಯಿಂಟಿಂಗ್ ಬರೋದು ಇಷ್ಟು. ಇಲ್ಲಿಂದ ಇಲ್ಲಿ ಫ್ರಿಲ್ ಬರುತ್ತೆ. ಇದ್ರ ಬೇಕಾದ್ರೆ ಸ್ವಲ್ಪ ಕಮ್ಮಿ ತಗೊಂಡ್ರು ನಡೆಯುತ್ತೆ. ಇದೇನಿಲ್ಲ. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದ್ರ ಅಳತೆಗೆ ಅಷ್ಟೇ, ಇದು ಮೆಜರ್ಮೆಂಟ್ಗೆ ಅಷ್ಟೇ. ಇದೇನು ಅಳತೆ ಇದೆ ಈ ಅಳತೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಜಾಯಿಂಟಿಂಗ್ ಬರೋದ್ರಿಂದ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೇಬೇಕು. ಇಲ್ಲಿಂದ ಎಷ್ಟು ಬರುತ್ತೆ ಅಷ್ಟಕ್ಕೆ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದೆಲ್ಲ ಇರೋದ್ರಿಂದ ತೆಗೆದ್ಬಿಡೋಣ. ಈ ಥರ ಸಿವ್ಟ್ ಥರ ಇದೆ, ಎಳೆ ಥರ ಇದೆಯಲ್ಲ ಅದನ್ನು ತೆಗೆದ್ಬಿಟ್ರೆ ಮತ್ತೆ ಇಲ್ಲೊಂದು ಚೂರು ಎಕ್ಸ್ಟ್ರಾ ಬಟ್ಟೆ ಇದೆ, ಇದನ್ನು ತೆಗೆದ್ಬಿಡೋಣ. ಇಷ್ಟೊಂದು ಮತ್ತು ಇದನ್ನು ಕಟ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಜಾಯಿಂಟಿಂಗ್ಗೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿಲ್ಲ ಇದು ಪೀಸು, ಇದೇ ಪೀಸನ್ನು ಏನಿದೆ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋಬೇಕು. ಯಾಕಂದರೆ ಜಾಯಿಂಟ್ ಮಾಡಿದಾಗ